ನಮ್ಮೂರಲ್ಲಿ ಜಾತ್ರೆ ಇದೆ. ಯಾವ ದೇವ್ರ ಜಾತ್ರೆ ಅಂದರೆ ನಮ್ಮೂರಿನ ಆರಾಧ್ಯ ದೇವರಾಗಿರುವಂಥ ಶ್ರೀ ಭೋಗೇಶ್ವರ ದೇವ್ರದ್ದು ಜಾತ್ರೆ ಮಹೋತ್ಸವ ಶುರುವಾಗಿದೆ. ಹಾಗಾಗಿ ಇವತ್ತು ಚಿಕ್ಕ ತೇರು ಎಳೆಯೋ ಕಾರ್ಯಕ್ರಮ ಅಂದರೆ ಅದು ಭೋಗೇಶ್ವರದ್ದು ತೇರು ಎಳೆಯೋ ಕಾರ್ಯಕ್ರಮ ಇದೆ. ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇರೋದು. ಊರಲ್ಲಿರೋ ಜನ ಅಷ್ಟು ಬರ್ತಾರೆ ಮತ್ತು ರಿಲೇಷನ್ನು ಎಲ್ಲರೂ ಬರ್ತಾರೆ. ಪಲ್ಲಕ್ಕಿ ಗುಡಿಯಿಂದ ಹೋಗುತ್ತೆ, ಹಾಗಾಗಿ ನಾವು ಪಲ್ಲಕ್ಕಿಯಿಂದನೇ ಹೋಗ್ತಾ ಇದ್ದೀವಿ. ನನ್ನ ಮಗ ಕಾರಲ್ಲಿ ಬರ್ತಿದ್ದಾನೆ, ಹಾಗಾಗಿ ನನಗೆ ಗೊತ್ತಿರಲಿಲ್ಲ, ಸ್ವಲ್ಪ ಟೆನ್ಷನ್ ಆಗಿತ್ತು. ಗುಡಿಯಲ್ಲಿ ಬಂದಾಗ ನೋಡಿದೆ, ಗೊತ್ತಾಯಿತು. ನೋಡಿ, ಗುಡಿನೂ ಹತ್ತಿರ ಬಂತು. ಪಲ್ಲಕ್ಕಿನ ಏನಂತಾರೆ ಬೇರೆ ರೂಟಿಂದ ಬರ್ತಾಯಿತ್ತು. ನಾವು ಬೇಗ ಹೋಗೋಣ ಅಂತ ಮಧ್ಯೆ ಹೊಲದಲ್ಲಿ ಎಂದು ನಡ್ಕೊಂಡು ಬಂದಿದ್ದೀವಿ. ನೋಡಿ, ಎಲ್ಲರೂ ಬಂದಿದ್ದಾರೆ. ನೋಡಿ, ಪಲ್ಲಕ್ಕಿನೂ ಅಲ್ಲಿ ಬರ್ತಾಯಿದೆ. ಇದೇ ತೇರು. ಈ ತೇರನ್ನೇ ಇವತ್ತು ಎಳೆಯೋದು. ನಾಳೆ ದೊಡ್ಡ ತೇರು, ಊರಲ್ಲಿ ಭೋಗೇಶ್ವರದ್ದು ದೊಡ್ಡ ತೇರು, ಅದು ನಾಳೆ ಎಳೀತಾರೆ. ಹಾಗಾಗಿ ಇವತ್ತು ಈ ತೇರು, ಇದು ಚಿಕ್ಕ ತೇರು ಅಂತಾರೆ. ನೋಡಿ, ಪಲ್ಲಕ್ಕಿನೂ ಬಂತು. ಪಲ್ಲಕ್ಕಿ ಬಂದು 5 ಸುತ್ತು ಹಾಕಿ ಮೇಲೆ ಪೂಜೆ ಮಾಡಿ ಹಾರ ಕಟ್ಟಿ ಎಲ್ಲ ಮುಗಿಸಿದಾದ್ಮೇಲೆ ಪುರಂತ್ರ ಆಡ್ತಾರೆ. ನಾವು ಬರೋಷ್ಟರಲ್ಲಿ ನಮ್ಮ ರಿಲೇಷನ್ ಅಷ್ಟು ಜನ ಬಂದಿದ್ದರು. ನಾವೇ ಲೇಟಾಗಿ ಬಂದ್ವಿ. ಹಾಗಾಗಿ ಬೇಗ ಮಧ್ಯದಾರಿಯಿಂದ ಹೊಲದಲ್ಲಿ ಬ್ಯಾಕ್ ಬಂದು ಎಲ್ಲರ ಜೊತೆನೂ ಮಾತಾಡ್ಕೊಂಡು ಕುಂತಿದ್ವಿ. ಅಷ್ಟರಲ್ಲಿ ಪಲ್ಲಕ್ಕಿನೂ ಬಂತು. ಬಂದಮೇಲೆ ನೋಡಿ ಪುರಾಂತರ ಆಡ್ತಿದ್ದಾರೆ. ಈ ಥರ ಜಾತ್ರೆ ನೋಡೋಕ್ಕೆ 2 ಕಣ್ಣು ಸಾಲದು. ನಿಮಗೂ ಈ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ತೇರು ಎಳೆಯೋ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಪಲ್ಲಕ್ಕಿನೂ ತೇರು ಜೊತೆನೇ ಹೋಗುತ್ತೆ ಹಿಂದೆ. ಇದಕ್ಕೆ ಹಳ್ಳು ಹಾರಿಸ್ತಾರೆ, ಒಬ್ಬೊಬ್ಬರು ಕಾರಿಗೂ ಆ ಥರ ಹಾರಿಸ್ತಾರೆ. ಹರಕೆ ಏನಂತ ಇಟ್ಕೊಂಡಿರ್ತಾರೆ ಆ ಥರ, ಅದ್ರ ಮೇಲೆ ಡಿಪೆಂಡ್ ಆಗಿ ಅದು ಹಾರಿಸ್ತಾರೆ. ಒಬ್ಬೊಬ್ಬರು ಅನ್ನಪ್ರಸಾದ ಆ ಥರ ಎಲ್ಲ ಐಟಮ್ಸು ಇಡ್ತಾರೆ. ಹರಕೆ ಯಾರು ಹೇಗೆ ಕಟ್ಟಿರ್ತಾರೆ ಆ ಥರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ತೇರು ಎಳೀತಿದ್ದಾರೆ. ತೇರು ಹೋದ್ಮೇಲೆ ಹಳ್ಳು ಮತ್ತು ಕಾರಿಗೂ ಆ ಥರದ್ದು ಸಿಗಬೇಕಂತೆ, ಚಂದ ಅಂತ ಹೇಳ್ತಾರೆ. ದೇವ್ರ ಪ್ರಸಾದ ಸಿಕ್ಕಿದಾಗೆ ಅಂತೆ. ಹಾಗಾಗಿ ತೇರು ಆ ಕಡೆ ಹೋಗ್ತಿದ್ದಾಗೇ ಎಲ್ಲರೂ ಕೆಳಗೆ ಬಿದ್ದಿರೋದನ್ನು ಆಯ್ಕೋತಿದ್ರು. ನೋಡಿ, ಅಲ್ಲಿ ಹೋಗಿ ಮುಟ್ಟಿತು ತೇರು. ಎಲ್ಲರೂ ಮಾತಾಡ್ಕೊಂಡು ನಿಂತರು. ವರ್ಷಕ್ಕೊಂದೇ ಸರಿ ಜಾತ್ರೆಗೆ ಬರ್ತಾರೆ, ಹಾಗಾಗಿ ಎಲ್ಲರೂ ಮಾತಾಡಿಕೊಂಡು ನಕ್ಕೊಂಡು ಚೆನ್ನಾಗಿದ್ದರು. ಅದಾದಮೇಲೆ ಮತ್ತೆ ರಿಟರ್ನ್ ಬರ್ತಿದೆ. ನೋಡಿ, ಈ ದೇವ್ರ ಗುಡಿ ಹತ್ತಿರ ನೈಟ್ ಟೈಮ್ ಯಾರೂ ಇರೋದಿಲ್ಲ. ಅಂದರೆ ಊರಿಂದ ಭಾಳ ದೂರ, ಸ್ವಲ್ಪ ಭಯನೂ ಇದೆ ಅಂತೆ. ಹಾಗಾಗಿ ಯಾರೂ ಇರೋದಿಲ್ಲ. 7 ಗಂಟೆ ತೇರು ಮುಗಿದ ಮೇಲೆ ಎಲ್ಲರೂ ಊರಲ್ಲೇ ಬರ್ತಾರೆ, ಇಲ್ಲಿ ಯಾರೂ ಇರೋದಿಲ್ಲ. ಸುತ್ತಮುತ್ತ ಜಮೀನು ಇದ್ದವರು ಯಾರೂ ಇಲ್ಲಿರೋದಿಲ್ಲ. ನೈಟ್ ಟೈಮು ಯಾರೂ ಬರೋದಿಲ್ಲ ಈ ಕಡೆ. ಯಾಕೆ ಏನು ಅಂತ ರೀಸನ್ ಗೊತ್ತಿಲ್ಲ, ಒಟ್ಟಾರೆ ಬರೋದಿಲ್ಲ ಅಂತಾರೆ ಊರಲ್ಲಿ. ಆ ಕಡೆ ಭಯ ಜಾಸ್ತಿ ಅಂತ ಹೇಳ್ತಾರೆ ಅಷ್ಟೇ. ಮೊದಲು ಭೋಗೇಶ್ವರ ದೇವರು ಇಲ್ಲೇ ನೆಲೆಸಿದ್ರಂತೆ. ಇಲ್ಲಿಂದ ಮತ್ತೆ ಊರಲ್ಲಿ ಬಂದು ಮತ್ತೆ ರಿಟರ್ನ್ ಇಲ್ಲಿಗೆ ಬಂದ್ರಂತೆ. ಇಲ್ಲಿಂದ ಅವ್ರ ಊರಿಗೆ ಹೋಗಿದ್ರಂತೆ. ಅವ್ರ ಪವಾಡಗಳನ್ನು ಒಂದು ಸ್ವಲ್ಪ ಬಿಟ್ಟು ಊರಿಲ್ಲ ಆಶೀರ್ವಾದ ಮಾಡಿ ಹೋದ್ರಂತೆ. ಈ ದೇವ್ರದ್ದು ತಳ ಎಲ್ಲಿ ಅಂದರೆ ಕೆಂಬಾವಿ ಊರಲ್ಲಿ ಇವ್ರು ಜನಿಸಿದ್ರು, ಮತ್ತು ಅಲ್ಲೇ ಇವ್ರ ತಳ ಇದೆ. ನೋಡಿ, ಎಲ್ಲರೂ ಆಯ್ಕೊಳ್ತಿದ್ದಾರೆ. ಕಾರಿಗೂ ಏನರ ಬಿದ್ದಿತ್ತು. ಇಷ್ಟು ಜನ ಬಂದಿದ್ದಾರೆ ನೋಡಿ. ನಾಳೆ
ದೊಡ್ಡ ತೇರಿನ ದಿವಸ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ ನೋಡಿ. ಎಲ್ಲರೂ ನಿಂತ್ಕೊಂಡು ಮಾತಾಡ್ಕೊಂಡಿದ್ದಾರೆ. ಇದೇ ದೇವ್ರದ್ದು ತೇರಾಯಿತು ನೋಡಿ, ಇದೇ ದೇವ್ರ ತೇರು. ಇದೆಲ್ಲ ಆದಮೇಲೆ ನಾವು ದೇವ್ರ ದರ್ಶನ ಮುಗಿಸ್ಕೋಣ ಅಂತ ಎಲ್ಲರ ಜೊತೆನೂ ಸ್ವಲ್ಪ ಮಾತಾಡಿ ನಾವು ಹೋದ್ವಿ ದೇವ್ರ ಗುಡಿಗೆ, ದೇವಸ್ಥಾನಕ್ಕೆ. ನೋಡಿ ಪೂಜೆ ಎಲ್ಲ ಮುಗಿಸಿದ್ದಾರೆ. ನಾನು ನಮಸ್ಕಾರ ಮಾಡಿ ತೀರ್ಥ ಕುಡಿದ್ವಿ. ತೀರ್ಥ ಕುಡಿದ್ಮೇಲೆ ಪ್ರಸಾದ ತಿನ್ನೋಣ ಅಂತ ಪ್ರಸಾದ ತೊಗೊಳಕ್ಕೆ ಬಂದ್ವಿ. ನೋಡಿ ಈ ಬಾವಿನಲ್ಲಿ ನೀರು ಯಾವತ್ತಿಗೂ ಬತ್ತೋದಿಲ್ಲ ಅಂತೆ, ಅಂದರೆ ಖಾಲಿ ಆಗೋದಿಲ್ಲ. ಎಂಥ ಬರಗಾಲ ಇದ್ದರೂ ಇಲ್ಲಿ ನೀರು ಸಿಗುತ್ತೆ. ಈ ದೇವ್ರ ಪವಾಡ ಈ ಥರ ಇದೆ. ನಾವು ಪ್ರಸಾದ ತೊಗೊಂಡು ಬೇಗ ಬಂದ್ವಿ. ನಾವು ಪ್ರಸಾದ ತೊಗೊಂಡು ಬೇಗ ಹೊರಟ್ವಿ, ಯಾಕೆಂದರೆ ಕತ್ಲಾಯ್ತಂದರೆ ಭಯ ಅಂತ. ಚಿಕ್ಕ ಚಿಕ್ಕ ಮಕ್ಕಳಿದ್ರಲ್ಲ, ಹಾಗಾಗಿ ಬೇಗ ಬೇಗ ಹೋಗೋಣ ಅಂತ ನಾವು ಪ್ರಸಾದ ತೊಗೊಂಡು ಬೇಗ ಬಂದ್ವಿ. ನಮ್ಮ ಹಿಂದೆನೇ ಪಲ್ಲಕ್ಕಿನೂ ಬರ್ತಾಯಿತ್ತು ನೋಡಿ. ಎಲ್ಲರೂ ಹೋಗ್ತಿದ್ದಾರೆ ನೋಡಿ, ಪಲ್ಲಕ್ಕಿನೂ ಅಲ್ಲಿ ಬರ್ತಾಯಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.